ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಶಾಗೆ ಡೌಟ್ ಪಡ್ತಾ ಇರುತ್ತೆ, ನರಸಿಂಹನ್ ಜೊತೆ ಇರೋ ಅಂಥ ಕ್ಲೈಂಟು ಎಲ್ಲೋ ನೋಡಿದ್ದೀನಿ ನಾನು, ಅವ್ರು ನನಗೆ ನಮ್ಮನೆಯಲ್ಲೇ ಇದ್ದ ಹಾಗೆ ಫೀಲಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಚಿರಾಗ್ಗೆ ಕೂಡ ಹೇಳ್ತಾರೆ ದಿಶಾ ಅವರು, ನೋಡಿ ಚಿರಾಗ್ ಅವ್ರು ನೋಡ್ತಾ ಇದ್ರೆ ನನಗೆ ಎಲ್ಲೋ ನೋಡಿದ್ದೀನಿ ಅನ್ನೋ ಫೀಲಿಂಗ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಚಿರಾಗು, ಇಲ್ಲ ದೀಪ ಅವರೇ, ನೀವು ಈಗಷ್ಟೇ ನರಸಿಂಹನ ಬೇರೆಯವನು ಅಂತ ಅಂದ್ಬಿಟ್ಟು ಬೇರೆಯವ್ರನ್ನ ನೀವು ಗುರ್ತು ಹಿಡ್ದಿರ್ಲಿಲ್ವಾ, ಅದಕ್ಕೆ ನಿಮಗೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೇ. ಅಷ್ಟಕ್ಕೂ ನರಸಿಂಹ ಹೇಳಿದ್ದಾನೆ ಅಲ್ವಾ, ಮತ್ತೆ ಡಾಕ್ಟರ್ ಕೂಡ ಮತ್ತೆ ಕರ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು, ಆವಾಗ ಬಂದಾಗ ನರಸಿಂಹ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ದೀಪಗೆ ಮತ್ತೆ ಇಲ್ಲ ನಾನೆಲ್ಲ ನೋಡಿದ್ದೀನಿ, ಆದರೆ ನಾನು ಸತ್ಯ ತಿಳ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಗುರು ಸುಮ್ಮನೆ ಇರೋದಿಲ್ಲ. ಅವ್ರಿಗೆ ಚಿರಾಗ್ ಹೆಸರು ಕೇಳಿದ ತಕ್ಷಣ ಒಂಥರ ನೋವು ಕೂಡ ಆಗ್ತಾ ಇರುತ್ತೆ. ನನ್ನ ತಮ್ಮ ಅನ್ನೋ ಫೀಲಿಂಗ್ ಅವ್ರಿಗೆ ಇದ್ದೇ ಇರುತ್ತೆ. ಏಕೆ ಅಂತಂದರೆ ನರಸಿಂಹ ಹೇಳಿರ್ತಾರೆ, ಇಲ್ಲ ನಾನು ಚಿರಾಗ್ನ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೆ, ಅವ್ರ ಜೊತೆ ದಿಶಾ ಕೂಡ ಬಂದಿದ್ರು ಅಂತ ಅಂದ್ಬಿಟ್ಟು ಹೇಳಿದಾಗ ಸಂಜನೆ ಹೇಳ್ತಾರೆ, ಹೌದಾ, ಅಲ್ಲ ನರಸಿಂಹ ನೀನು ಮಾತ್ರ ಮೀಟ್ ಮಾಡಿದ್ರೆ ಸಾಕಾ, ನಾವು ಮಾತಾಡಿಸ್ಬೋದಿತ್ತಲ್ವ ನಿಮ್ಮ ಭಾವನ್ನ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ ಚಿರಾಗ್ ಭಾವಂಗೆ ಅರ್ಜೆಂಟ್ ಇತ್ತಂತೆ, ಕೆಲಸ ಇತ್ತಂತೆ, ಅದಕ್ಕೆ ಹೊರಟೋದ್ರು, ಅವ್ರು ತುಂಬಾ ಬ್ಯುಸಿ ಇದ್ದಾರೆ ಇವಾಗ, ಅವ್ರಿಗೆ ತುಂಬಾ ಒಂದು ಮೀಟಿಂಗ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಕೇಳಿಸ್ಕೊಂಡು ಗೀರುಗೆ ಶಾಕ್ ಆಗುತ್ತೆ. ಅವರು ರಿಯಾಕ್ಷನ್ ಮಾಡ್ತಾನೆ ಇರ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಚಿರಾಗು ನನ್ನ ತಮ್ಮ ಅಂತ ಅಂದ್ಬಿಟ್ಟು. ಚಿರಾಗ್ ಮತ್ತು ಚಿರು ಚಿರು ಅಂತ ಹೇಳ್ತಾನೆ ಇರ್ತಾರೆ. ಹಾಗೆ ಸೌಂದರ್ಯನ ಅವರು ತುಂಬಾ ದ್ವೇಷ ಕೂಡ ಮಾಡ್ತಾನೆ ಇರ್ತಾರೆ. ಈ ಕಡೆ ಸೌಂದರ್ಯಗೆ ಯಾವುದೇ ಕಾರಣಕ್ಕೂ ಕೂಡ ಸುಳಿವು ಕೂಡ ಸಿಕ್ಕಿರೋದೇ ಇಲ್ಲ ಗುರು ಬದುಕಿದ್ದಾನೆ ಅಂತ ಅಂದ್ಬಿಟ್ಟು. ಇಲ್ಲ ನಾನು ಹೇಗಾದರೂ ಮಾಡಿ ಗುರು ಇದ್ದಾನೆ ಅನ್ನೋ ಒಂದು ವಿಷಯನ ಕೂಡ ಮರ್ತ್ಬಿಡಬೇಕು, ಅವನನ್ನು ನಾನೇ ಕೂಡ ಸಾಯಿಸಿದ್ದು ಅಂತ ಯಾರಿಗೂ ಕೂಡ ಗೊತ್ತಾಗಲೇಬಾರ್ದು. ಹಾಗೆ ನಾನು ಒಂದು ಮಿಸ್ಟೇಕ್ ಕೂಡ ಮಾಡಿಬಿಟ್ಟಿದ್ದೆ, ಅವತ್ತು ಆ ಜಾಗಕ್ಕೆ ನಾನು ಮೊಬೈಲ್ನ ತೊಗೊಂಡು ಹೋಗಬಾರ್ದಿತ್ತು ಅಂತ ಅಂದ್ಬಿಟ್ಟು ಸೌಂದರ್ಯ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಈ ವಿಷಯ ಮನಸ್ಸಿನಲ್ಲೇ ಕೊರಗ್ತಾ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಚಿರಾಗ್ ಅವರು. ಚಿರಾಗ್ ಹೇಳ್ತಾರೆ, ಅಲ್ಲ ಗುರು ಅಣ್ಣ ಸತ್ತಿದ್ದ ದಿನ ಯಾಕೆ ಅದಕ್ಕೆ ಅಲ್ಲಿಗೆ ಹೋಗಿದ್ರು, ಮೊಬೈಲ್ ಕೂಡ ಅಲ್ಲೇ ಟ್ರೇಸ್ ಮಾಡಿದಾಗ ಅದೇ ನಂಬರ್ ಅಲ್ಲೇ ಲೊಕೇಶನ್ ಇತ್ತು ಅಂತ ಕೂಡ ನನ್ನ ಫ್ರೆಂಡ್ ಕೂಡ ಹೇಳಿದ್ದಾನೆ. ಈ ಕಡೆ ಫ್ರೆಂಡ್ ಕೂಡ ಸುಳ್ಳು ಹೇಳೋ ಅಂತ ಅಲ್ವೇ ಅಲ್ಲ, ಬಟ್ ಇವಾಗ ಈ ರೀತಿ ಆಗ್ತಿದೆಯಲ್ಲ ಅದಕ್ಕೆ ಮೇಲೆ ಅನುಮಾನ ಪಡೋದು ಕೂಡ ತಪ್ಪಾಗ್ಬಿಡುತ್ತೆ. ಅಲ್ಲ ಅದಕ್ಕೆ ಕೂಡ ದಿಶಾನ ತುಂಬಾ ದ್ವೇಷ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಇಷ್ಟಪಟ್ಟು ಅವರನ್ನೇ ಮದುವೆ ಮಾಡಿದ್ದು, ಬಟ್ ಇವಾಗ ಸಂಸಾರ ಶುರು ಮಾಡಲಿಕ್ಕೂ ಕೂಡ ಬಿಡ್ತಾ ಇಲ್ಲ ಅವರು. ಈ ಮನೆಗೆ ಮಗು ಬರೋ ಒಂದು ಖುಷಿನೂ ಕೂಡ ಅವ್ರಿಗೆ ಇಲ್ಲವೇ ಇಲ್ಲ. ಈ ಎಲ್ಲ ವಿಷಯನೂ ಕೂಡ ನೋಡ್ತಾ ಇದ್ರೆ ಏನೋ ಸಮಥಿಂಗ್ ರಾಂಗ್ ಇರ್ಬೋದು ಅಂತ ಅಂದ್ಬಿಟ್ಟು ಚಿರಾಗು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ದಿಶಾ ಮಾತ್ರ ಇಲ್ಲ, ಗುರುಭಾವ ಯಾವುದೇ ಕಾರಣಕ್ಕೂ ಕೂಡ ಫಾರಿನ್ಗೆ ಹೋಗಿಲ್ಲ, ಅವ್ರು ನಮ್ಮ ಸುತ್ತಮುತ್ತನೇ ಇದ್ದಾರೆ. ಆ ಕ್ಲೈಂಟ್ನ ನೋಡ್ತಾ ಇದ್ದರೆ ನನಗೆ ಗುರುಭಾವನ ನೋಡಿದಾಗೆ ಆಗ್ತಾ ಇದೆ. ಇಲ್ಲ ನನಗೇನೋ ಒಂದು ಬೇಜಾರು ಅಂತೂ ತುಂಬಾ ಇದೆ. ಗುರುಭಾವ ಇದ್ದಕ್ಕಿದ್ದ ಹಾಗೆ ಯಾರಿಗೂ ಕೂಡ ಹೇಳ್ದಾಗೆ ಅವರು ಫಾರಿನ್ಗೆ ಹೋಗೋದೇ ಇಲ್ಲ. ಚಿರಾಗ್ನ ನನಗೆ ಕೇಳಿ ಸತ್ಯ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ತಾರೆ. ಈ ಕಡೆ ಮತ್ತು ನರಸಿಂಹ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಬರಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಮತ್ತು ಚಿರಾಗ್ಗೆ ಕೂಡ ಕಾಲ್ ಮಾಡ್ತಾರೆ. ಈ ಕಡೆ ಗುರುಗೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾ ಇರುತ್ತೆ, ಚಿರಾಗ್ನ ಮತ್ತೆ ನೋಡ್ತೀನೇನೋ ನಾನು ಅಂತ ಅಂದ್ಬಿಟ್ಟು. ಈ ಕಡೆ ಚಿರಾಗ್ ಹತ್ರ ಹೇಗಾದರೂ ಮಾಡಿ ಎಲ್ಲ ವಿಷಯನೂ ಕೂಡ ಹೇಳಬೇಕು, ನಿನ್ನದಕ್ಕೆ ಕೆಟ್ಟವಳು, ಅವಳು ಕೆಟ್ಟು ಹುಳ, ಈ ಮನೆಗೆ ಬಂದಿರೋದೇ ಬೇರೆ ಉದ್ದೇಶ ಇಟ್ಕೊಂಡು, ಈ ಮನೆ ಉದ್ಧಾರ ಆಗೋಗಿ ಬಿಡೋದಿಲ್ಲ, ಇದನ್ನೆಲ್ಲನೂ ಕೂಡ ನಾನು ಹೇಳಬೇಕು ಅಂತ ಅಂದ್ಬಿಟ್ಟು ಗುರು ಡಿಸೈಡ್ ಆಗ್ತಾರೆ. ಹಾಗೆ ದಿಶಾ ಕೂಡ ಗುರುಭಾವನ್ನ ಕರ್ಕೊಂಡು ಬರೋ ಶಪಥ ಕೂಡ ಮಾಡಿರ್ತಾರೆ. ಈ ಕಡೆ ನರಸಿಂಹನ ಹತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊಂಡು ಗುರುವನ್ನ ನೋಡೇ ಬಿಡ್ತಾರೆ ದಿಶಾ ಅವರು. ದಿಶಾಗೆ ನೋಡಿ ಶಾಕ್ ಆಗುತ್ತೆ, ಅಲ್ಲ ಈ ಕ್ಲೈಂಟು ಈ ಗುರುಭಾವನ ನನಗೆ ಗೊತ್ತಿತ್ತು, ಏನೋ ಡೌಟ್ ಕೂಡ ಬರ್ತಾ ಇತ್ತು, ಗುರುಭಾವ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು. ಇವಾಗ ಕನ್ಫರ್ಮ್ ಆಯಿತು, ಗುರುಭಾವನ ಹೇಗಾದರೂ ಮಾಡಿ ನಾನು ಹುಷಾರು ಮಾಡಲೇಬೇಕು, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಯಾಕೆ ಅಂತಂದರೆ ಇವ್ರಿಗೆ ಸೌಂದರ್ಯ ಅವ್ರ ಬಗ್ಗೆ ಎಲ್ಲನೂ ಕೂಡ ಗೊತ್ತಿದೆ. ಸೌಂದರ್ಯ ಅವರು ಯಾವ ಕಾರಣಕ್ಕೆ ಮದುವೆ ಆದರು, ಈ ಮನೆಗೆ ಏನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಇದನ್ನೆಲ್ಲನೂ ಕೂಡ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಗುರುಭಾವನ ಹೇಗಾದರೂ ಮಾಡಿ ಮನೆಗೆ ಕರ್ಕೊಂಡು ಹೋಗಲೇಬೇಕು, ಮನೆಗೆ ಕರ್ಕೊಂಡು ಹೋಗಿ ಆ ಸೌಂದರ್ಯನ ನಾನು ಬುದ್ಧಿ ಕಲಿಸಿ ಈಚೆ ಹಾಕಬೇಕು, ಅವ್ಳ ಮುಖವಾಡನ ನಾನು ಬಯಲು ಮಾಡಲೇಬೇಕು ಅಂತ ಅಂದ್ಬಿಟ್ಟು ದಿಶಾ ಅನ್ಕೊತಾ ಇರ್ತಾರೆ. ಆದರೆ ಗುರುಭಾವನ್ಗೆ ಎಲ್ಲ ಹೇಳೋಕ್ಕೂ ಕೂಡ ಶಕ್ತಿ ಕಾಣಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಗೊತ್ತಿದೆ ಗುರುಭಾವನ್ಗೆ ಇವಳೇ ತೊಂದರೆ ಕೊಟ್ಟಿರೋದು, ಈ ಸೌಂದರ್ಯ ಯಾಕೆ ಹೀಗೆ ಕೆಟ್ಟ ಕೆಲಸ ಮಾಡ್ತಾಳೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಎಲ್ಲ ವಿಚಾರನೂ ಕೂಡ ಚಿರೋವ್ರಿಗೆ ನಾನು ಹೇಳಲೇಬೇಕು. ಮೊದಲು ನಾನು ಚಿರಾಗ್ಗೆ ಈ ಸತ್ಯನ ಹೇಳಿ ಸೌಂದರ್ಯ ಬಂಡವಾಳನ ಬಯಲು ಮಾಡಬೇಕು ಅಂತ ಅಂದ್ಬಿಟ್ಟು
ಅವರು ಮನೆಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದರೆ ನರಸಿಂಹ ಹೇಳ್ತಾರೆ, ನೋಡಿ ದಿಶಾ ಅವರೇ, ಇವರನ್ನು ಈಗಲೇ ಮನೆ ಕರ್ಕೊಂಡು ಹೋಗಬಾರ್ದು. ಯಾಕೆ ಅಂತ ಅಂದರೆ ಇವರು ಯಾರು ಅಂತಲೇ ನಿಮಗೆ ಗೊತ್ತಿಲ್ಲ, ಯಾಕೆ ಇವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತೀರಾ ನೀವು? ಅದು ಅಲ್ಲದೆ ದಿಶಾ ಹೇಳ್ತಾರೆ, ಇಲ್ಲ ನಾನು ನಮ್ಮನೆಯಲ್ಲೇ ಇಟ್ಕೊಂಡು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಇವ್ರು ನನಗೆ ನನ್ನ ಅಣ್ಣ ನೋಡಿದಾಗೆ ಆಗುತ್ತೆ ಅಂತ ಹೇಳ್ತಾಗ, ಆದರೆ ನರಸಿಂಹ ಹೇಳ್ತಾರೆ, ಇಲ್ಲ ನಾನು ಇವ್ರನ್ನ ಕರ್ಕೊಂಡು ಬಂದಿರೋದು, ಇವ್ರು ನನ್ನ ಮೇಲೆ ನಂಬಿಕೆಯಿಂದ ನಾನು ಇವರನ್ನು ಕರ್ಕೊಂಡು ಬಂದಿರೋದು. ಸಂಜನಾ ಕೂಡ ಚೆನ್ನಾಗಿ ನೋಡ್ಕೊತಾನೆ ಇದ್ದಾಳೆ, ಆದರೆ ಇವಾಗ ಸ್ವಲ್ಪ ದಿನ ನಮ್ಮನೆಯಲ್ಲೇ ಇರಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನರಸಿಂಹ. ಅದ ದಿಶಾ ಹೇಳ್ತಾರೆ, ಇಲ್ಲ ನರಸಿಂಹ ಅವರೇ, ಯಾವುದೇ ಕಾರಣಕ್ಕೂ ಕೂಡ ನೀವು ತಪ್ಪು ತಿಳ್ಕೊಬೇಡಿ, ಗುರು ಅವ್ರನ್ನ ನಾನು ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ನರಸಿಂಹ, ಇಲ್ಲ ನೀವು ಕೇಳೋ ಪರಿಸ್ಥಿತಿಯಲ್ಲಂತೂ ಇಲ್ಲ, ನಾನು ಚಿರುಗೆ ಫೋನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಆದರೆ ದಿಶಾಗೆ ಶಾಕ್ ಆಗಿ, ಇಲ್ಲ ಏನು ಬೇಡ, ನೀವು ಹೇಳ್ದಾಗೆ ನಾನು ಮಾಡ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಹೇಳಿ ಸುಮ್ಮನೆ ಆಗ್ತಾರೆ. ಆದರೆ ದಿಶಾಗೆ ಸ್ವಲ್ಪ ಒಂದು ನೆಮ್ಮದಿ ಕೂಡ ಇರುತ್ತೆ, ಇಲ್ಲ ಗುರು ಅಣ್ಣ ನಮ್ಮ ಹತ್ರನೇ ಇದ್ದಾರಲ್ಲ, ಅದು ಅಲ್ಲದೆ ನಮ್ಮ ತಂದೆ ಮನೇಲಿ ಇದ್ದಾರೆ, ಅವ್ರು ಚೆನ್ನಾಗೇ ನೋಡ್ಕೊತಾರೆ, ಇನ್ನು ಮುಂದೆ ನಾನು ಸೌಂದರ್ಯ ಬಂಡವಾಳನ ಮಾತ್ರ ಬಯಲಿಗೆ ಮಾಡೋ ಅಂಥ ಒಂದು ಕೆಲಸ ಕೂಡ ಮಾಡಬೇಕು. ಈ ಸೌಂದರ್ಯ ತುಂಬಾ ಮೆರಿತಾ ಇದ್ದಾರೆ, ನಾನೇ ಒಂದು ಗ್ರೇಟ್ ಅಂತ ಕೂಡ ಅಂದ್ಕೊಂಡ್ಬಿಟ್ಟಿದ್ದಾರೆ, ಆದರೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಆವಾಗ ಇವ್ರಿಗೆ ಬುದ್ಧಿ ಬರುತ್ತೆ ಅಂತ ಅಂದ್ಬಿಟ್ಟು ದಿಶಾ ಅನ್ಕೊಳ್ತಾ ಇರ್ತಾರೆ. ಈ ಕಡೆ ಕನಿಕಾ ಸಂಜನಾ ಹತ್ರ ಜಗಳ ಆಡ್ತಾನೆ ಇರ್ತಾರೆ. ಸಂಜನಾ ಹೇಳ್ತಾರೆ, ನೋಡು ಕನಿಕಾ, ನಿಂದು ಲಾಸ್ಟ್ ಡೇ ಇವತ್ತು, ಯಾಕೆ ಅಂತಂದರೆ ನಮ್ಮ ಮನೆಯಿಂದ ಇವತ್ತು ಹೊರಗೆ ಹೋಗಲೇಬೇಕು ನೀನು, ಇಷ್ಟು ದಿನ ಇದ್ದಿದ್ದೇ ಸಾಕು. ಏಕೆ ಅಂತಂದರೆ ನರಸಿಂಹನ್ಗೆ ಕೋಚಿಂಗ್ ನಾನೇ ಕೊಡ್ತೀನಿ, ನಾನು ಕೂಡ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀನಿ, ನಿನ್ನ ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಕನಿಕಾಗೆ ಹೇಳೇ ಬಿಡ್ತಾರೆ. ಕನಿಕನ ಹಿಡಿದು ಕರ್ಕೊಂಡು ಬರ್ತಾನೆ ಇರ್ತಾರೆ. ಈ ಕಡೆ ವಸಲಾಗೂ ಕೂಡ ಕನಿಕಾ ಮನೇಲಿರೋದು ಇಷ್ಟನೇ ಆಗ್ತಾ ಇರೋದಿಲ್ಲ, ಅವ್ರ ನಡವಳಿಕೆ ನೋಡಿ ವಸಲಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಸಂಜನಾ ಹಾಗೆ ವಸಲ ಇಬ್ಬರು ಕೂಡ ಮಾತಾಡಿಕೊಂಡು, ನೋಡು ಯಾವುದೇ ಕಾರಣಕ್ಕೂ ಕೂಡ ಈ ಕನಿಕನ ರಾತ್ರಿ ಹೊತ್ತು ನಾನು ಕೋಚಿಂಗ್ ಕೆಲಸ ಮಾಡಲಿಕ್ಕೆ ಬಿಡಲೇಬಾರ್ದು, ಯಾವಾಗಲೂ ಕೂಡ ರಾತ್ರಿ ಹೊತ್ತೇ ಕೋಚ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇದರಲ್ಲಿ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇರೋದು ವಿಷಯ ಅಂತ ಅಂದರೆ, ನರಸಿಂಹನ ಬುಟ್ಟಿಗೆ ಹಾಕೊಳ್ಳೋ ಕೆಲಸ ಮಾಡೋದಕ್ಕೆ ಇವಳು ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ವಸಲ ಕೂಡ ಅದೇ ರೀತಿ ಹೇಳಿದಾಗ ಸಂಜನಾ ಮನೆಯಿಂದ ಹಿಡಿದು ನೂಗ್ತಾ ಇರ್ತಾಳೆ. ಆದರೆ ಈ ಕಡೆ ಜಯರಾಮ್ ಹೇಳ್ತಾರೆ, ಯಾಕಮ್ಮ ನೀನು ಹೊರಗೆ ಹೋಗ್ತಾ ಇದೆಯಾ, ಏನಕ್ಕೋಸ್ಕರ ಹೋಗ್ತಾ ಇದೆಯಾ, ನಿನ್ಗೇನಾದರೂ ಬೇಕಿದ್ರೆ ನಾನು ಮನೆಗೆ ತಂದುಕೊಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಕನಿಕಾ ಹತ್ರ ಹೇಳ್ತಾ ಇರ್ತಾರೆ. ಆದರೆ ಕನಿಕಾ, ಇಲ್ಲ ಅಂಕಲ್, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ನೀನು ನರಸಿಂಹನ್ಗೆ ಒಳ್ಳೆ ಕೋಚ್ ಕೊಡೋ ಅಂಥ ಒಂದು ವ್ಯಕ್ತಿ ಅಂತ ನನಗೆ ಅನಿಸ್ತಾ ಇದೆ, ಯಾಕಮ್ಮ ನೀನು ಹೊರಗೆ ಹೋಗಬೇಕು, ನೀನು ಮನೆಯಿಂದ ಹೊರಗೆ ಹೋಗಬೇಕು ಅಂತ ಅಂದರೆ ನರಸಿಂಹ ಚೆನ್ನಾಗಿ ಓದಿ ಪಾಸ್ ಆಗಬೇಕು, ಅವನು ಪೊಲೀಸ್ ಆಫೀಸರ್ ಆಗಿ ಮನೆಗೆ ಬರಬೇಕು, ಆವಾಗಲೇ ನೀನು ಹೋಗೋದಕ್ಕೆ ನಾನು ಬಿಡೋದು ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ಇದನ್ನು ನೋಡಿ ಸಂಜನೆಗೆ ತುಂಬಾ ಶಾಕ್ ಆದಿರುತ್ತೆ, ಅಲ್ಲ ಇವಳಿಗೆ ಏನು ಘನಂದಾರಿ ಕೆಲಸ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಇವಳನ್ನು ಮಾವ ಈ ರೀತಿ ಹೊಗಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವು ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.